ತನಕ ಅನ್ನೋರು ಹೇಳ್ದಂಗೆ ಹತ್ತಿರದಲ್ಲಿಟ್ಟು ಡೇಟೆಲ್ಲ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಒಂದು ಸಣ್ಣದೊಂದು ಕೆಲಸದಿಂದ ಸ್ವಲ್ಪ ಏರುಪೇರು ಆಗಿತ್ತು. 2 ಸಲ ಡೇಟ್ ಚೇಂಜ್ ಆಯಿತು, ಕ್ಷಮೆ ಇರಲಿ. ಚಿತ್ರದ ಬಗ್ಗೆ ಹೇಳ್ಬೇಕಂತಂದರೆ ಮೃತ್ಯುದೇವತೆ ಸಾಕಷ್ಟು ಹೇಳಿದ್ದೀನಿ, ನಮ್ಮ ವಿಷಯಗಳನ್ನೆಲ್ಲ ಹೇಳಿದ್ದೀನಿ. ಮೃತ್ಯುದೇವತೆ ಅಂದರೆ ನಾವು ಯಾಕೆ ಮೃತ್ಯುದೇವತೆ ತೆರೆ ಮೇಲೆ ನಾನು ಕಾಣಿಸ್ಬೇಕು, ಚಿತ್ರಕಥೆ ಹೇಗಿದೆ ಎಲ್ಲನೂ ಹೇಳಿದ್ದೀನಿ ನಾನು. ಹಾಡಿನ ಬಗ್ಗೆ ಹೇಳ್ಬೇಕಂತಂದರೆ ಮೊದಲನೇ ಹಾಡು ಸಾಕಷ್ಟು ಜನ ತುಂಬಾ ನನಗೆ ಫೋನ್ ಮಾಡಿ ಮೊದಲನೇ ಹಾಡಲ್ಲಿ ತುಂಬ ವಿಶ್ವಾಸ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹೆಣ್ತನನ ಉಳಿಸ್ಬಿಟ್ಟಿದ್ದೀರಾ, ಹೆಣ್ಣು ಗೌರವ ಕೊಟ್ಟು ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ದೀರಾ, ತುಂಬ ಕಾಲ್ ಮಾಡೆಲ್ಲ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಹೆಣ್ಣು ತಲೆ ಎತ್ಕೊಂಡು ನಡೆಯುವಂಥದ್ದನ್ನ ತೋರಿಸ್ಕೊಟ್ಟಿರೋವಂಥ ಹಾಡು ಎಷ್ಟು ಮಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಮಟ್ಟಿಗೆ ರೀಚ್ ಆಗಲಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ನೋಡದೇ ಇರೋರೆಲ್ಲರೂ ನೋಡಿ, ಅಷ್ಟು ಚೆನ್ನಾಗಿದೆ ಹಾಡು. ದೇವಿ ಸಾಂಗು, ಆ ದೇವಿನೇ ವರ ಕೊಟ್ಟಿರೋ ಸಾಂಗು, ಹೆಣ್ಮಕ್ಳಿಗೆ ತುಂಬ ಹತ್ತಿರವಾಗಿ ರೀಚ್ ಆಗಿರೋ ಹಾಡು, ಖುಷಿ ಆಯಿತು ಅಷ್ಟೊಂದು ಜನ ನೋಡಿರೋದಕ್ಕೆ. ಇನ್ನು ಈಗ ಹಾಡು ನೋಡಿದ್ರಿ ನಮ್ಮವ ಮಾದೇವ ಸಾಂಗು, ಹಾಡು ಅದನ್ನು ಆಕ್ಚುಲಿ ಅದು ಹಾಡೇ ಇಟ್ಟಿರಲಿಲ್ಲ, ನಾನು ಹಾಡೇ ಇಟ್ಟಿರಲಿಲ್ಲ, ಕಲ್ತ್ಬಿಟ್ಟಿದೆ. ಸ್ವಲ್ಪ ಬೇರೆ ಕಾರಣ ನಂತರ ಕೊರಿಯೋಗ್ರಾಫ್ ಮಾಡೋದಿಲ್ಲ ಈ ಥರದೆಲ್ಲ ಅಂದ್ಬಿಟ್ಟು ಇಟ್ಟಿರಲಿಲ್ಲ ನಾನು. ಇವರು ಭೀಮಾ ಅವ್ರದ್ದು ಒಂದು 10 ದಿನ ಕಾಲ್ ಶೀಟ್ ತಗೊಂಡಿದ್ವಿ ನಾವು. ಇವ್ರು ಬೇಗನೆ ಮುಗಿಸ್ಬಿಟ್ರು, ಒಂದು 5-6 ದಿನಕ್ಕೆಲ್ಲ ಮುಗಿಸ್ಬಿಟ್ಟಿದ್ರು. ಹಾಗಾಗಿ ನಾನೇನು ಮಾಡಿದೆ, ಮುಗೀತಮ್ಮ ನೀವು ನೆಕ್ಸ್ಟ್ ಡೇಟ್ಗೆ ಬರ್ರಿ, ಇನ್ನೊಂದು ಲಾಸ್ಟ್ ಇನ್ನೊಂದು ದಿನ ಆಗ್ಬೋದಲ್ಲ, 10 ದಿನ ಹೇಳ್ಬಿಟ್ಟು ನೀವು ಹಿಂಗೆ ಮುಗಿಸ್ಬಿಟ್ರೆ ಹೆಂಗೆ, ಹಾಗೆ ಇನ್ನು ಕತೆ ಫೈನಲ್ ಮಾಡಾದ್ಮೇಲೆ ಇನ್ನು ಅಷ್ಟೇ ಮೊದಲು ತೂಸಕ್ಕೆಲ್ಲ ಆಗಲ್ಲಮ್ಮ, ನಾನು ಒಂದು ಹಾಡಿದ್ದು ಅದನ್ನೇ ತೆಗೆದ್ಬಿಟ್ಟೆ ಅಂತ ಸುಮ್ಮನೆ ಬಾಯಿ ತಪ್ಪು ಹೇಳ್ಬಿಟ್ಟೆ. ಹಾಡಿತ್ತಾ ಹಾಗೆ ಹೆಂಗೆ ಅಂದ್ಬಿಟ್ಟು ಜಗಕ್ಕೆ ಮಾಡಿ ಕೇಳಿಸಿ ನೋಡೋಣ ಅಂತ ಒಂದು ಲಿರಿಕ್ಸ್ ಕೊಟ್ಟೆ ಅದಕ್ಕೆ. ನಾನು ಬೇಕೇ ಬೇಕು ಹಾಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡ್ತು. ಆಮೇಲೆ ನಾನು ಅಲ್ಲಿ ಒಂದೇ ಒಂದು ಹಾಡು ಏನು ಪೂರ್ತಿ ಚಿತ್ರಕ್ಕೆ ಒಂದು ಹಾಡು ಏನು ಇಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ ಕೊರಿಯೋಗ್ರಾಫ್ ಸರ್ ಕೇಳಿದೆ. ನಾನು ಅವ್ರಿಗೂ ಸಹ ಭೇಟಿ ಮಾಡಿ ಈ ರೀತಿ ಇದೆ ಒಂದು ಹಾಡು ಬರೆದಿದ್ದೀನಿ, ಕೊರಿಯೋಗ್ರಾಫ್ ಮಾಡಿಕೊಡಿ. ಫಸ್ಟ್ ಮ್ಯೂಸಿಕ್ ಶಿವಪ್ರಸಾದ್ ಅವ್ರ ಹತ್ರ ಮಾತಾಡಿದೆ, ಅವರು ತುಂಬ ಚೆನ್ನಾಗಿ ಟ್ಯೂನ್ ಕೊಟ್ಬಿಟ್ರು. ಟ್ಯೂನ್ ಕೇಳಿಸ್ತು, ನನಗೂ ಇಷ್ಟ ಆಗೋಯ್ತು, ಹಾಗಾಗಿ ಹಾಡು ಬಂದ್ಬಿಡ್ತು. ಆಮೇಲೆ ಕೊರಿಯೋಗ್ರಾಫರ್ ಹತ್ರ ಕುತ್ಕೊಂಡು ಇವಳೇ ಒಂದು, ನಾನಂತೂ ಡ್ಯಾನ್ಸ್ ಬರೋಲ್ಲಪ್ಪ ನನಗೆ, ಸುಮ್ಮನೆ ನಾನು ಅವಳು ಆಡ್ಕೊಂಡು ಹೋಗ್ಬಿಡ್ಲಿ, ಒಂದು ಕೊರಿಯೋಗ್ರಾಫ್ ಮಾಡ್ಬಿಡು, ಸ್ವಲ್ಪ ಆಟ ಮಾಡ್ತದ ಹೆಣ್ಮಗ ಅಂತ ಹೇಳಿದ್ದೆ. ಅಣ್ಣವರು ಮತ್ತೆ ಇನ್ನೊಂದು ದೇವಣ್ಣ ಇವ್ರು ಸೇರಿಸ್ಬಿಟ್ಟು ನಾನು ಮಾಡ್ಕೊಂಡು ತಗೊಂಡ್ಬಿಟ್ರು. ಸುಮ್ಮನೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಾ ಅಂತ ಮಾಡ್ಬಿಟ್ರು. ನನ್ನ ಡ್ಯಾನ್ಸ್ ಬರೋವಾಗ ಆಡಪ್ಪ ಅಂತ ಕೊರಿಯೋಗ್ರಾಫರ್ ಹತ್ರ ಹೇಳಿದೆ ನಾನು, ಅವ್ರು ಕೇಳಿಲ್ಲ. ಆಮೇಲೆ ಇವಳೇ ತೋಟದಲ್ಲೆಲ್ಲ ಆಡ್ಕೊಂಡು ಮಾವನ ಉಳ್ಕೊಂಡು ಮಾವನ ಮೀಟ್ ಮಾಡೋಕ್ಕಂತ ಅವ್ರ ಥರ ಮಾಡ್ಕೊಡೋಣ ಅಂತ ನಮ್ಮ ಕೊರಿಯೋಗ್ರಾಫರ್ ಹೋಗೋಣ ಅಂತ ಕೇಳಿದೆ. ಅವ್ರು ನನ್ನ ಇರಿಸಿ ಹಾಡು ಮಾಡಿದ್ರು, ಚೆನ್ನಾಗಿದೆ, ಎಲ್ಲ ಖುಷಿ ಆಗ್ತದೆ ನೋಡಿ, ನಿಮ್ಗೆ ಇಷ್ಟ ಆಗ್ತದೆ ಅನ್ಕೋತೀನಿ. ನಮಸ್ಕಾರ, ನನ್ನ ಹೆಸರು ವರ್ಷಿತಾ ಅಂತ. ನಾನು ಕೂಡ ಮೃತ್ಯುದೇವತೆ ಚಲನಚಿತ್ರದಲ್ಲಿ ಲಕ್ಷ್ಮಿಯನ್ನ ಪಾತ್ರ ಮಾಡಿದ್ದೀನಿ. ನಾನು ಡೈಲಾಗ್ ಹೇಳ್ತೀನಿ, ಮುಖ ತೊಳಿಬೇಕು ನಿಜ, ಆದರೆ ನಾಲ್ಗೆ ಕೂಡ ಚೆನ್ನಾಗಿ ತೊಳಿಬೇಕು. ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಯೋಗ್ಯತೆ ಬರುತ್ತೆ. ತೊಳೆದ ನಾಲಿಗೆ ಹಿತ ತರುತ್ತೆ, ಹಿಡಿತದ ನಾಲಿಗೆ ಗೌರವ ತರುತ್ತೆ. ಬಾಯಿಯ ವಾಸನೆಗೂ ವಾಸ ಮಾಡೋ ಸ್ಥಳಕ್ಕೂ ಶುಭ್ರತೆ ತರೋಣ, ನಾಲಿಗೆ ತೊಳೆಯೋಣ. ಹಾಗೆ ಮೃತ್ಯುದೇವತೆ ಚಲನಚಿತ್ರನ ನೋಡಿ ವರ್ಷಿತಾ ಪ್ರೊಡಕ್ಷನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಹಲೋ ಹಲೋ ಮೃತ್ಯುದೇವತೆ ಸಿನಿಮಾ ಅದೇ ಇದೊಂದು ಚೂರು ತೊಂದರೆ ಆಗಿರೋ ಕಾರಣ ಗೊತ್ತಿಲ್ಲ, ಇನ್ನು ಟಚ್ ಆದ್ರೂ ಆಗ್ಬೋದು. 29ನೇ ತಾರೀಕು ರಿಲೀಸ್. ಸೊ ಅದೇ ನನಗೂ ಗೊತ್ತಿರಲಿಲ್ಲ, ಇಲ್ಲಿಗೆ ಬಂದ ಮೇಲೆ ಸರ್ ನನ್ಗೆ ಹೇಳಿದ್ರು ಈ ಥರ ಚೂರು ತೊಂದರೆ ಆಗಿದೆ, ಆನಿಮಲ್ ಬೋರ್ಡ್ ಸರ್ಟಿಫಿಕೇಶನ್. ಸೊ ಇಟ್ಸ್ ಓಕೆ, ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ, ಒಂದಿನ ಆಗುತ್ತೆ. ಸೊ ನಾನು ಅವ್ರಿಗೂ ಹೇಳ್ತೀನಿ, ಜಾಸ್ತಿ ಏನು ಓವರಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಾವೆಲ್ಲ ನಮ್ಮ ಇಡೀ ಚಿತ್ರತಂಡ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ನೀವು ಯಾವಾಗ ರಿಲೀಸ್ ಮಾಡಿದ್ರು ಬಂದು, ಇದೆಲ್ಲ ನಮ್ಮ ಆರ್ಟಿಸ್ಟ್ಗಳ ಕರ್ತವ್ಯ, ಬಂದು ನಿಂತ್ಕೊಂಡು ನಮ್ಮ
ಚಿತ್ರತಂಡನ ನಾವು ಗೆಲ್ಸ್ಕೊಡ್ತೀವಿ ಸರ್. ನೀವು ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ. ಎಲ್ಲರೂ ಅವ್ರವ್ರ ಪಾತ್ರದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರುವಂತಹ ಒಂದು ಸಿನಿಮಾ. ನಾನು ಅಂತ ಅಲ್ಲ, ನಮ್ಮ ಡೈರೆಕ್ಟರು ಮತ್ತೆ ಬೇರೆ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರವ್ರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದು ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ, ಆ್ಯಂಡ್ ಕ್ಯಾಮ್ರಾ ತುಂಬಾ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಒಂದು ಒಳ್ಳೆ ಇದೊಂದು ಮುಜುದೇವತೆ ಕೇವಲ ಒಂದು ಮನೋರಂಜನೆ ಅಲ್ಲ, ಇದೊಂದು ಬದಲಾವಣೆ. ಎಷ್ಟೋ ಹೆಣ್ಮಕ್ಳುಗಳಿಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಕೆ ಒಂದು ಪ್ರೇರೇಪಿಸುತ್ತೆ ನಮ್ಮ ಸಿನಿಮಾ. ಈಗಿನ ಜನರೇಷನ್ಗೆ ಒಂದು ಏನಂತಾರೆ, ಎಷ್ಟೊಂದ್ ಕಡೆ ಅತ್ಯಾಚಾರಗಳು ನಡೀತಾನೆ ಇರುತ್ತೆ, ಈಗಲೂ ನಡೀತಾ ಇದೆ. ಸರ್ವೆ ಪ್ರಕಾರ ನೋಡಕ್ ಹೋದ್ರೆ ಪ್ರತಿ 6 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಇವತ್ತಿನ ತನಕ ನಾವು ಸ್ಟಿಲ್ ಎಷ್ಟು ಸಿನಿಮಾಗಳು ಮಾಡಿದೀವಿ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಿರ್ಬೋದು, ಬರ್ತಾನೆ ಇದೆ ಸಿನಿಮಾ, ಬಟ್ ಸ್ಟಿಲ್ ಇದು ಆಗ್ತಾನೆ ಇದೆ ಅಂತ ಅಂದ್ಮೇಲೆ ಸೊ ಇದು ಹೆಂಗೆ ನಮ್ಮ ಕಡೆಯಿಂದ ನಾವೇನ್ ಮಾಡಕ್ ಸಾಧ್ಯ? ಆ ಒಂದು ಬದಲಾವಣೆಗೋಸ್ಕರ ಆ ಒಂದು ಏನಂತಾರೆ ರಿಮೈಂಡರ್ ಇದು ನಮ್ಮ ಸಿನಿಮಾ. ನೋಡಿದವ್ರು ಅಷ್ಟು ಜನಕ್ಕೂ ಓಕೆ ಎಸ್, ಇವಾಗ ನಾವು ಎಲ್ಲೋ ಇರ್ತೀವಿ, ಆಲ್ ಆಫ್ ಎ ಸಡನ್ ಒಂದು ರಿಮೈಂಡರ್ ಕೊಡ್ತೀವಿ ನಾವು, ಈ ತರ ಹೌದು ಕರೆಕ್ಟು ಇವ್ರು ಮಾಡ್ತಾ ಇರೋದು ಅನ್ನೋ ಒಂದು ಸಂದೇಶ. ನಮ್ಮ ಸಿನಿಮಾ ಮುಖಾಂತರ ಈ ಸಂದೇಶನ ನಾವು ಖಂಡಿತವಾಗ್ಲೂ ಎಲ್ಲಾ ಹೆಣ್ಮಕ್ಳುಗಳನ್ನು ನೋಡ್ಬೇಕು ಈ ಸಿನಿಮಾನ. ಹಾಗೆ ಹೆಣ್ಣು ಹೆತ್ತ ಎಲ್ಲ ತಂದೆ ತಾಯಿರು ಕೂಡ ಬಂದು ನಮ್ಮ ಸಿನಿಮಾನ ನೋಡ್ಬೇಕು ಸೊ ಅಂತ ನಾನು ಕೇಳ್ಕೊಂತೀನಿ. ಹಾಗೆ ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಬಿಫೋರ್ ಮಾತಾಡೋ ಇಲ್ಲ, ಸ್ವಲ್ಪ ಮಾತಾಡ್ತೀರಂತ ಆ ಥರ ಎಲ್ಲ ಅನ್ಕೋಬೇಡಿ, ಅದು ಸಾಧ್ಯ ಇಲ್ಲ. ಬಂದಿರುವಂತ ಎಲ್ಲ ಮಾಧ್ಯಮರಿಗೆ ಧನ್ಯವಾದಗಳು. ಈಗ ಆಲ್ರೆಡಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ ನಮಗೆ. ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಸೋಷಿಯಲ್ ಅಂದ್ರೆ ಪೇಜ್ಗಳಲ್ಲಿ ನಮ್ಮ ಮೃತ್ಯುದೇವತೆ ಮೂವಿ ಬಗ್ಗೆನೇ ಮಾತಾಗ್ತಾ ಇದೆ. ತುಂಬಾ ಖುಷಿ ಆಯ್ತು. ಹಾಗೆ ಇವತ್ತಿನ ಇವೆಂಟ್ ಅಲ್ಲಿ ಮೇನ್ ನನ್ನ ಸಾಂಗ್ ರಿಲೀಸ್ ಆಗಿದೆ. ಏನು ಸಾಂಗ್ ಇರ್ಲಿಲ್ಲ, ಅವ್ರು ಹೇಳಿದ್ರು ಬಿಫೋರು. ಸೊ 10 days ಇರೋದನ್ನ 5 days ಅಲ್ಲಿ ನಾನು ಮುಗಿಸ್ಬಿಟ್ಟೆ ಶೂಟ್ನ. ಸೊ ಹಾಗಾಗಿ ನಾನು ಕೇಳಿದೆ, ನನ್ಗೊಂದು ಏನಾದ್ರು ಸಾಂಗ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ. ಸೊ ಪಾಪ ಅವರು ಅದೇ ಜೋಶಲ್ಲಿ ನಾನಿರೋ ಜೋಶ್ಗೆ ಒಂದು ಸಾಂಗ್ ನ ಕೊಟ್ಟಿದ್ದಾರೆ. ನಮ್ ಕೈಲಿ ಆದಷ್ಟು ಆ ಸಾಂಗ್ ನ ಚೆನ್ನಾಗಿ ಮಾಡೋದಕ್ಕೆ, ಡ್ಯಾನ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಸರ್ ಹೇಳ್ತಾ ಇದ್ರು, ನಾನೆಲ್ಲ ಬೇಡ ಅಮ್ಮ, ನಾನ್ ಏನ್ ಮಾಡ್ತೀನಿ, ನಂಗೆ ಇನ್ನೂ ಬರಲ್ಲ ಅಂತ. ಸರ್ ಸಾಂಗ್ ತುಂಬಾ ಮಾವ ಅಂತ ಇದೀನಿ, ಯಾರ ಮಾವ ಅಂತ ಕೇಳ್ತಾರಲ್ಲಿ, ನೀವಿದ್ರೆ ನೀವ್ ಹೋಗಿ ನೀವೇನೋ ಒಂದು ಎಕ್ಸ್ಪ್ರೆಷನ್ ಕೊಡಿ, ನಾನು ಮಾಡ್ತೀನಿ ಹಂಗೆ ಹೀಗೆ ಅಂತ. ಆಯ್ತು ಅಂತ ನಮ್ಮ ರಘು ಸರ್ ತುಂಬಾ ಚೆನ್ನಾಗಿ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಮಟ್ಟಕ್ಕೆ, ಹಾಗೆ ನನ್ಗೆ ಒಂದು ಪ್ರಯತ್ನ ಮಾಡಿಸಿದ್ದಾರೆ ನನ್ನಿಂದ ಡ್ಯಾನ್ಸ್ ಮಾಡೋದಕ್ಕೆ ರಘು ಸರ್. ಸೊ ಥ್ಯಾಂಕ್ ಯು ಸರ್. ಎಷ್ಟು ಚೆನ್ನಾಗಿ ಸಾಂಗ್ ಬರೋದಕ್ಕೆ ಅವರು ಕೂಡ ಕಾರಣ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಸಾಹಿತ್ಯ ಯಾರು ಅಲ್ಲ, ನಮ್ ಸಾಹಿತ್ಯ ಇಷ್ಟು ಚೆನ್ನಾಗಿ ಬಂದಿದ್ದಾರೆ. ನನಗೇನೆ ಖುಷಿ ಆಗುತ್ತೆ. ನಾನು ಕೇಳ್ತಾ ಇರ್ತೀನಿ, ಅದು ಹೇಗೆ ಸರ್ ಇಷ್ಟು ಚೆನ್ನಾಗಿ ಲೈನ್ಸ್ ಬರುತ್ತೆ ನಿಮ್ಗೆ, ಡೈಲಾಗ್ಸ್ ಆಗಿರ್ಬೋದು ಸಿನಿಮಾದಲ್ಲಿ, ಅವ್ರದೇನೆ ಸಾಹಿತ್ಯನು, ಅವ್ರದೇನೆ ಕತೆ ರೈಟಿಂಗ್ ಎಲ್ಲ, ಸಾಂಗ್ ಕೂಡ ಅಷ್ಟೇ. ನನಗೆ ಕೇಳ್ತಾ ಇರ್ತಿದ್ದೆ, ನಾನು ಹೇಗೆ ಸರ್ ಇಷ್ಟು ಚೆನ್ನಾಗಿ ಬರೀತೀರಾ ನೀವು ಅಂತ. ತುಂಬಾ ತಿಳ್ಕೊಂಡಿದ್ದಾರೆ ಅವರು. ಅಂದ್ರೆ ಅವ್ರಿಗೆ ಸಿನಿಮಾದ ಹೊಸದ್ ಇರ್ಬೋದು, ಬಟ್ ಅವರಲ್ಲಿರೋ ಸರಸ್ವತಿ ತುಂಬಾ ಅದ್ಭುತ, ಅಂದ್ರೆ ಅವ್ರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಅವ್ರಿಗೆ ಸರಸ್ವತಿ ಖುಷಿ ಆಗುತ್ತೆ ಆ ವಿಚಾರ ಹೇಳೋದಕ್ಕೆ. ಇನ್ನ ನಾವು ಆಲ್ರೆಡಿ ನಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ತುಂಬಾ ಹೇಳಿದೀವಿ. ಸಾರಿಕಾ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದೇ ಎಲ್ಲಾ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲಿ, ಎಲ್ಲಾ ಪರಿಸರದಲ್ಲಿ, ಅಂದ್ರೆ ಯಾವ ಕಡೆ ಹೋದ್ರು ಈ ಚಿಕ್ಕ ಪುಟ್ಟ ಇಲ್ಲ ದೊಡ್ಡದಾಗಿ ಫೇಸ್ ಮಾಡ್ತಾನೆ ಇದ್ದಾರೆ. ಅದು ಸಿನಿಮಾನೇ ಆಗಿರ್ಬೋದು, ಇಲ್ಲ ಕಾರ್ಪೊರೇಟ್ ಆಗಿರ್ಬೋದು, ಯಾವ ಕೂಡ ಎಲ್ಲಿ ಕೂಡ ಆಗಿರ್ಬೋದು. ಬಟ್ ಎಲ್ಲರೂ ಅದಕ್ಕೆ ಸ್ಟ್ಯಾಂಡ್ ತಗೊಳಲ್ಲ. ಅಂದ್ರೆ ಫೇಸ್ ಮಾಡ್ತಾರೆ, ಒಂದು ಅಸಹ್ಯವಾಗಿರುವಂತ ಒಂದು ಪರಿಸ್ಥಿತಿನ ಫೇಸ್ ಮಾಡಿ ಅವರೇ ಸಹಿಸ್ಕೊಂಡು ಮನೆಗೆ ಬಂದು ಅಳ್ತಾರೆ, ಇಲ್ಲ ಯಾರ ಹತ್ರನೂ ಹೇಳಲ್ಲ, ಆ ತರ ಎಲ್ಲ ಫೇಸ್ ಮಾಡ್ತಿರ್ತಾರೆ.
ಸೊ ನಮ್ಮ ಮೂವಿ ನೋಡಿದಾಗ ಎಲ್ರಿಗೂ ಬರ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಬಟ್ ಕೆಲವು ಒಬ್ರು ಇರ್ತಾರಲ್ಲ, ಅಂದ್ರೆ ಹೆಸಿಟೇಟ್ ಮಾಡ್ಕೊಂಡು ಅಯ್ಯಪ್ಪ ನಾನು ಹೆಂಗೆ ರಿಯಾಕ್ಟ್ ಮಾಡ್ಲಿ, ಇಷ್ಟು ಜನದ ಮುಂದೆ ನನ್ ಮರ್ಯಾದೆನೆ ಹೋಗ್ಬಿಡುತ್ತೇನೋ, ನಾನೇ ಕೆಟ್ಟೋಳು ಅನ್ಕೋತಾರೇನೋ ಅನ್ಕೊಂಡು ತುಂಬಾ ಜನ ಅದನ್ನ ಸಹಿಸ್ಕೋತಾರೆ. ಬಟ್ ನಾ ಮೂವಿ ನೋಡಿದಾಗ ನಿಜವಾಗ್ಲೂ ಅವ್ರಿಗೊಂದು ಡೇರಿಂಗ್ ಬರುತ್ತೆ, ಇಲ್ಲ ಆ ಮೂಮೆಂಟ್ ಅಲ್ಲೇ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು, ಸರಿ ಯಾವ್ದು ತಪ್ಪು ಯಾವ್ದು ಅಂತ ತಿಳಿಸಿ ಹೇಳ್ಬೇಕು ಆ ವ್ಯಕ್ತಿಗಳಿಗೆ ಅನ್ನೋದು ಖಂಡಿತವಾಗ್ಲೂ ಎಲ್ಲಾ ಹೆಣ್ಮಕ್ಳ ಮನಸ್ಸಲ್ಲೂ ಬರತ್ತೆ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು. ಸೊ ಈ ಹಿಂದೆ ಮಾಡಿದಂಥ ಪ್ರೆಸ್ ಮೀಟ್ಗಳೇನಿದೆ ಅದು ನನಗೆ ಸೊ ಥ್ಯಾಂಕ್ಫುಲ್ ಹೇಳ್ತೀನಿ. ಯಾಕಂದ್ರೆ ಅದು ಪ್ರೆಸ್ ಮೀಟ್ ಥರನೇ ಅನಿಸ್ಲಿಲ್ಲ. ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಿದ್ವಿ ಅಂತಲೇ ಆಯಿತು. ಸೊ ನಾವು ಫನ್ನಿಯಾಗಿ ಕಾಲು ಹೇಳ್ಕೊಂಡು, ನೀವು ಕೇಳಿದ ಕ್ವಶನ್ ಉತ್ತರಗಳೆಲ್ಲ ಹೇಳ್ಕೊಂಡು ಚೆನ್ನಾಗಿತ್ತು ಪ್ರೆಸ್ ಮೀಟ್ ಒಂಥರ. ಅಂದರೆ ಮೊದಲೆಲ್ಲ ಭಯ ಆಗ್ತಿತ್ತು, ಅಯ್ಯೋ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು, ಕ್ರಾಸ್ ಕ್ವಶನ್ ಕೇಳ್ಬಿಟ್ರೆ ಹೆಂಗೆ ಆನ್ಸರ್ ಹೆಂಗೆ ಮಾಡೋದು ಅಂತ. ಬಟ್ ಈಗ ಸ್ವಲ್ಪ ಓಕೆ, ಆಲ್ ಇಸ್ ವೆಲ್ ಅನ್ನೋ ಥರ ಇದೆ. ಸೊ ಥ್ಯಾಂಕ್ ಯು ಅದಕ್ಕೆ. ಎರಡನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಸಾಂಗ್ ರಿಲೀಸ್ ಆಗಿದೆ. ಅತ್ತೆ ಮಗಳು ಮತ್ತು ಮಾವ ಇಬ್ಬರು ಇಲ್ಲೇ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ರಿಲೀಸ್ ಸರಿಗೆ ಹೇಳ್ತಿದ್ದೀವಿ ಯಾವಾಗ ಆಗುತ್ತೆ ಅಂತ. ಸೊ ಫಸ್ಟ್ ಸಾಂಗ್ ಟ್ರೈಲರು ಮತ್ತು ಆ ಸಾಂಗ್ ಆದ್ಮೇಲೆ ಕೇಳಿದೆ. ಸೊ ಇವತ್ತು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಇವತ್ತು ಲಾಂಚ್ ಮಾಡೋದು ಬಂದಿದ್ದ ತಕ್ಷಣ ಏನು ಪ್ರೋಗ್ರಾಮ್ ಅಂತ ಕೇಳಿದ್ದಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ, ಖುಷಿ ಆಯಿತು. ಈಗ ಇಂಟರ್ನೆಟ್ಗೆ ಹೋಗ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾಗೆ ಅದಕ್ಕೆ. ಮತ್ತು ಹೇಳಬೇಕಾಗಿ ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ವಿಘ್ನ ಇದ್ದೇ ಇರುತ್ತೆ. ಹಾಗಾಗಿ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 29th ರಿಲೀಸ್ ಆದರೆ ಎಲ್ಲರಿಗೂ ಒಳ್ಳೆಯದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ವೃತ್ತಿ ದೇವತೆ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಮೂವಿ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇದರಲ್ಲಿ ಅಂದರೆ ಸಮಾಜದಲ್ಲಿ ನಮ್ಮದಲ್ಲಂಥ ಒಂದು ಪದ್ಧತಿಯನ್ನು ಯುವಕರು ಅನುಸರಿಸ್ತಿರ್ಬೇಕಾದ್ರೆ ಅದನ್ನು ಸಂಹಾರ ಮಾಡೋದಕ್ಕೆ ಒಂದು ಹೆಣ್ಣು ಬರ್ತಾಳೆ, ಅವಳು ಅವ್ರ ಪಾಲಿಗೆ ವೃತ್ತಿ ದೇವತೆ ಆಗ್ತಾಳೆ ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಥವಾ ಉದ್ದೇಶ ಅಂತ. ಇದಕ್ಕಿಂತ ಮುಂಚೆ ಯಾವುದೇ ಪ್ರೆಸ್ ಮೀಟಲ್ಲಿ ನಾನು ಕ್ರಿಟಿಕಲ್ ಆಗಿ ಮೆನ್ಷನ್ ಮಾಡಿಲ್ಲ ಮೆನ್ಷನ್ ಮಾಡಿಲ್ಲ ಇಡೀ ಸಿನಿಮಾ ಜೊತೆಲಿದ್ದೀರಿ ಬೆಂಗಳೂರು ಸಿನಿಮಾ ಬಗ್ಗೆ. ನಿಮ್ಮ ಸಿನಿಮಾ ಥಿಯೇಟರ್ ಬಂದ ಜನ ಯಾಕೆ ನೋಡಬೇಕು, ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಶೋರ್ ಸರ್, ನಿಮಗೆ ಒಂದು ಇಂಟರ್ವ್ಯೂಸ್ ಎಲ್ಲ ತಗೊಂಡು ಕೊಟ್ಟಿದ್ದೀನಿ, ಮೈಕ್ಸ್ ಅದರಲ್ಲಿ ಕೆಲವೊಂದು ವಿಷಯ ಎಲ್ಲ ಚರ್ಚೆ ಮಾಡಿದ್ದೀನಿ. ಸಿನಿಮಾ ಬಗ್ಗೆ ಸ್ಟೋರಿ ಯಾವ ರೀತಿ ಹೋಗುತ್ತೆ, ಲೈಕ್ ಮತ್ತೆ ನಾವು ಸಿನಿಮಾ ಯಾವ ರೀತಿ ಶೂಟ್ ಮಾಡಿದ್ವಿ, ಅದು ಮೇಕಿಂಗ್ ಬಗ್ಗೆ ಆಗಲಿ, ಮಿಡಿ ಟೀಮ್ ಟೆಕ್ನಿಷಿಯನ್ಸ್ ಯಾರಾಗಲಿ, ನಮ್ಮ ನವೀನ್ ಸರ್ ಆಗಲಿ, DOP ಅನಿಲ್ ಸರ್ ಆಗಲಿ, ಮತ್ತು ನಮ್ಮ ಸಾರಿಕಾ ಮೇಡಮು, ಡಯಾನ ಮತ್ತು ಹೀಮಾಶ್ರೀ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಮಾಹಿನರ ಬಗ್ಗೆ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಆ್ಯಕ್ಚುಲಿ ಆ ಟೈಮು ಅಂದರೆ ಅವರು ಆಗಲಿ ಮತ್ತು ನಮ್ಮ ಸಾರಿಕಾ ಮೇಡಮ್ ಆಗಲಿ ತುಂಬ ಅಂದರೆ ಟೈಮ್ಗೆ ಒತ್ತು ಕೊಡೋರು ಅವರು. ಆಲ್ಮೋಸ್ಟ್ ಅಂದರೆ ಪ್ರೊಫೆಷನ್ ಆಗಿರೋರು ಸೆಟಲ್ ಮಾತ್ರ, ಲೈಕ್ ಎರ್ಲಿ ಟೈಮ್ಗೆ ಬರೋರು. ಲೈಕ್ ಅವ್ರದ್ದು ಕಾಲ್ ಶೀಟ್ ಅಂತ ಇರುತ್ತೆ, ಮಾರ್ನಿಂಗಿಂದ ಈವ್ನಿಂಗ್ ಆ ರೀತಿ. ಲೈಕ್ ಅಂದರೆ ತುಂಬ ಒಂದು ಫ್ರೆಂಡ್ಸ್ ಆಗಿ ಬಿಹೇವ್ ಮಾಡಿದ್ವಿ ಆ ಫುಲ್ ಸೆಟ್ಟಲ್ಲಿ. ಮತ್ತು ನಮ್ಮ ನವೀನ್ ಸರ್ ಬಗ್ಗೆ ತುಂಬ ಮಾತಾಡ್ಬೇಕು. ನಾನು ಯಾವುದೇ ಇದರ ಪ್ರೆಸ್ ಮೀಟಲ್ಲಿ ಮಾತಾಡಿಲ್ಲ, ಆ್ಯಸ್ ಎ ಬ್ರದರ್ ಆಗಿ ಟ್ರೀಟ್ ಮಾಡಿದ್ದಾರೆ ನನ್ನ. ಲೈಕ್ ಕೆಲವೊಂದು ವಿಷಯ ಕೇಳೋರು ನನಗೆ, ಯಾವ ರೀತಿ ಕ್ಯಾಮ್ರಾ ತಗೊಂಡು, ಯಾವ ರೀತಿ ಯೂನಿಟ್ ಯಾವ ರೀತಿ ತಗೊಂಡ್ರೆ ಯಾವ ರೀತಿ ಇದಾಗುತ್ತೆ, ಮತ್ತು ನಮ್ಮ ಸ್ಟೋರಿ ಯಾವ ರೀತಿ ಲೈಟ್ಸ್ ಕೇಳುತ್ತೆ, ಯಾವ ರೀತಿ ನಮಗೆ ಟೆಕ್ನಿಷಿಯನ್ ತಗೊಂಡ್ರೆ ನಾವು ಯಾವ ರೀತಿ ಎಲ್ಲ ವಿಜುವಲೈಸ್ ಚೆನ್ನಾಗಿ ಕೊಡ್ಬೋದು ಅನ್ನೋ ಬಗ್ಗೆ ತುಂಬ ಚರ್ಚೆ ಮಾಡಿ. ಲೈಕ್ ಈಗ ಮಾದೇವ ಸಾಂಗ್ ರಿಲೀಸ್ ಆಗಿದೆ.